सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमाजं नहयमहममेयं ध्येयमाम्नायगेयं सदजमसदजेयं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् श्रियः पत्ये नित्या गणितगुणमाणिक्य विशदप्रभा जालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरजे येन प्रादुरभाविभूमिवलजे विस्तारि गोसन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमहसा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यानदलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः ಈಗ 227ನೇಯ ಸುಧಾಮೂಲ. ಅದರಲ್ಲಿ ಈಗ ಅವರಿಗೆ ಪ್ರಶ್ನೆಯನ್ನ ಕೇಳಿ ನಾವು ಉತ್ತರವನ್ನ ಹೇಳ್ತೀವಿ. ಇಲ್ಲಿವರೆಗೂ ಬಂದ ವಿಚಾರ ನಮಗೆ ಗೊತ್ತಿದೆ. ಪ್ರತ್ಯಭಿಜ್ಞಾ ಅಂತ ಒಂದು ಶಬ್ದ ಹಿಂದಿನ ಪಾಠದಲ್ಲಿ ಬಂದಿದೆ. ಪ್ರತ್ಯಭಿಜ್ಞಾ ಅಂದ್ರೆ ಒಂದು ರೀತಿಯ ಜ್ಞಾನಕ್ಕೆ ಪ್ರತ್ಯಭಿಜ್ಞಾ ಅಂತ ಕರೀತಾರೆ ಹೆಸರು. ಯಾವ ಜ್ಞಾನಕ್ಕೆ? ಇದು ಬರೀ ಸ್ಮರಣೆ ಅಂತಾನೂ ಅಲ್ಲ, ಈ ಕಡೆ ಅನುಭವ ಅಂತಾನೂ ಅಲ್ಲ, ಎರಡೂ ಮಿಕ್ಸ್ ಆಗಿರುತ್ತೆ ಅಂತ ಒಂದು ಜ್ಞಾನ ಅಂತ ನಮಗ್ ಅನ್ಸತ್ತೆ ಮೇಲ್ನೋಟಕ್ಕೆ. ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಈಗ. ಯಾಕೆ? ಸಹ ಅಯಂ ಸೋಯಂ ದೇವದತ್ತ, ಆ ಅವತ್ತು ನೋಡಿದ ದೇವದತ್ತನೇ ಇವನು ಅಂತ. ಅದು ಮತ್ತೆ ಇದು ಎರಡಂಶ, ಆ ಕಾಲ ಆ ದೇಶ, ಈ ಕಾಲ ಈ ದೇಶ, ಎರಡು ಅಲ್ಲಿ ತೋರುತ್ತೆ. ಹಾಗಾದ್ರೆ ಅದು ಅಂತಂದ್ರೆ ಸ್ಮರಣೆ, ಇದು ಅಂತ ಕಣ್ಣಿಂದ ನೋಡ್ತಾ ಇದೀವಿ, ಅದು ಅನುಭವ ಪ್ರತ್ಯಕ್ಷ. ಹಾಗಾದ್ರೆ ಸ್ಮರಣೆ ಮತ್ತೆ ಅನುಭವ ಎರಡೂ ಸೇರ್ಕೊಳ್ಳುತ್ತೆ ಈ ಪ್ರತ್ಯಭಿಜ್ಞಾ ಅನ್ನೋ ಸ್ಥಳದಲ್ಲಿ. ಹಾಗಾದ್ರೆ ಸೋಯಂ ದೇವದತ್ತ ಸಜೇವಾಯಂ ಪುರುಷ, ಅವನೇ ಇವನು, ಅದ ಅವತ್ ನೋಡಿದ್ವಲ್ಲ ಅವನೇ ಇವನು ಅಂತ. ಅಥವಾ ಸೋಯಂ ಕುಂತಲ ಕಲಾಪ, ಹೇಳಿದಂತೆ ಈ ತಲೆ ಮೇಲಿರೋ ಕೂದಲೆಲ್ಲ ಕಟಿಂಗ್ ಆದ್ಮೇಲೆ ಬಿತ್ತು, ಅದು ನಮ್ಮ ತಲೆ ಮೇಲಿದ್ದ ಕೂದ್ಲೆ, ಮೊದಲು ಇತ್ತಲ್ಲ ಅದೇ ಕೂದಲುಗಳೇ ಇವು ಅಂತ ಹೇಳ್ತಾ ಇರ್ತೀವಿ. ಅದೇ ಕೂದಲುಗಳು ಕೆಳಗಡೆ ಬಿದ್ದಿವೆ ಅಂತ. ಸೋಯಂ ಕುಂತಲ ಕಲಾಪ, ಕುಂತಲ ಅಂದ್ರೆ ಆ ಕೇಶ, ಕೇಶ ಅಂದ್ರೆ ಕೂದಲು, ಕುಂತಲ ಕಲಾಪ ಅಂದ್ರೆ ಗುಂಪು, ಅಂದ್ರೆ ಕೇಶ ಅದ ಗುಂಪು, ಕೂದಲುಗಳ ಒಂದಿಷ್ಟು ಕೂದಲು ಅಂತ ಕೂದಲಿನ ಸಮೂಹ ಮತ್ತು ಸೋಯಂ ಕುಂತಲ ಕಲಾಪ ಸೋಯಂ ದೇವದತ್ತ ಸಜೇವಾಯಂ. ಮತ್ತೆ ಇನ್ನೊಂದು ಉದಾಹರಣೆ ಕೊಟ್ಟಿದ್ದು ಸಯೇವಾಯಂ ಗಕಾರ, ಗಕಾರ ಸಯೇವಾಯಂ ರಾಮ ಶಬ್ದ, ಅದೇ ರಾಮ ಶಬ್ದ, ಅವನು ಹೇಳಿದ್ನಲ್ಲ ಅದೇ ರಾಮ ಶಬ್ದ ಇದು ಅಂತ. ಹೀಗೆ ಈ ರೀತಿಯ ಜ್ಞಾನಗಳೆಲ್ಲ ಏನು ಬಂದಿವೆ ಇದಕ್ಕೆಲ್ಲ ಪ್ರತ್ಯಭಿಜ್ಞಾ ಅಂತ ಹೆಸರನ್ನ ಕೊಡ್ತಾರೆ.
ಅಥಮತಂ ಅಂತ ಈಗ ಪ್ರಾರಂಭವನ್ನ ಮಾಡೋಣ. ಅಥಮತಂ, ನಿಮ್ಮ ಅಭಿಪ್ರಾಯ ಏನು, ಹೀಗೋ ಅಂತ ಶುರು ಮಾಡ್ತಾರೆ. ಒಟ್ಟು 4 ರೀತಿ ಪಕ್ಷ ಹೇಳ್ಬೋದು. 4 ಪಕ್ಷ. 4 ಪಕ್ಷ ಅಂದ್ರೆ 4 ವಿಭಾಗ ಮಾಡ್ಕೊಡ್ತಾರೆ. ಪ್ರತ್ಯಭಿಜ್ಞ ಅಂತ ಒಂದು ಜ್ಞಾನದ ಏನ್ ತಗೊಂಡ್ರೆ ಉದಾಹರಣೆ, ಈ ಜ್ಞಾನದಲ್ಲಿ 4 ರೀತಿ ಹೇಳ್ಬಹುದು ಅಂತ. ಏನೇನ್ ಹೇಳ್ಬಹುದು? ಮೊದಲು ಅನುಭವ ಏವ ಇತಿವಾ. ಈಗ ಪ್ರತ್ಯಭಿಜ್ಞ ಅಂದ್ರೆ ಆ ಕಾಶಿಲ್ ನೋಡಿದ ದೇವದತ್ತನೇ ಇವನು ಅಂತ ನಮಗ್ ಜ್ಞಾನ ಬಂದಿದೆ. ಇದು ಅನುಭವ ಮಾತ್ರನಾ? ಈ ಪ್ರತ್ಯಭಿಜ್ಞ ಅನುಭವ ಮಾತ್ರ ಅಂತ ಒಪ್ಕೊಳ್ಳಿ. ನಮಗೆ ಕಣ್ಣಿಂದ ನೋಡಿದೀವಿ, ದೇವದತ್ತನ್ನ ನಮ್ ಕಣ್ಮುಂದೆ ಇದ್ದಾನೆ, ಅನುಭವ ಬಂತು, ಅವನೇ ಇವನು ಅಂತ ಅನುಭವ ಬಂದಿದೆ. ಅನುಭವ ಅಂತ ಇದನ್ನ ಕರಿತಿರೋ ಅಥವಾ ಸ್ಮೃತಿ ರೇವ? ಇಲ್ಲ, ಇದು ಸ್ಮರಣೆಯೇ ಅಂದ್ರೆ ನೆನಪಿಸ್ಕೊಳ್ತಾ ಇರೋದಷ್ಟೇ. ಇದು ಅನುಭವ ಅಂತ ಹೇಳ್ಬೇಡಿ. ಅನುಭವ ಮಾತ್ರ ಅಂತ ಹೇಳಿ, ಸ್ಮರಣೆ ಮಾತ್ರ ಅಂತ ಹೇಳಿ. ಇಲ್ಲ, ಏನ್ ಮಾಡಿ, ಸ್ಮೃತಿ ಅನುಭವ ರೂಪಂ ಜ್ಞಾನದ್ವಯಂ, 2 ಜ್ಞಾನ. ಸಹ ಅಂದ್ರೆ ಸ್ಮರಣೆ, ಅಯಂ ಅಂದ್ರೆ ಅನುಭವ ಅಷ್ಟೇ. ಈಗ ಆ ದೇಶ ಆ ಕಾಲದಲ್ಲಿ ಇದ್ದ ಆ ದೇವದತ್ತ ಅಂದ್ರೆ ಸ್ಮರಣೆ ಆಯ್ತು. ಅವನೇ ಇವನು ಅಂತ ಹೇಳ್ಬೇಕಾದ್ರೆ ಈ ದೇಶ ಕಾಲಗಳು ಬಂದ್ರಿಂದ ಅನುಭವ ಆಯ್ತು. 2. ಹಾಗಾದ್ರೆ 2 ಜ್ಞಾನ ಇದೆ. ಸೋಯಂ ದೇವದತ್ತ ಅಂದಾಗ 2 ಜ್ಞಾನ. ಒಂದು ಆ ದೇವದತ್ತ, ಇವನೇ ಅಂತ ಇನ್ನೊಂದು ಜ್ಞಾನ. ಅಂತೂ ಸ್ಮೃತಿ ಅನುಭವ ಎಂಬ 2 ಜ್ಞಾನ. ಇದಕ್ಕೆ ಪ್ರತ್ಯಭಿಜ್ಞ ಅಂತನೋ ಅಥವಾ ಏಕಮೇವ ಜ್ಞಾನಂ ಅಂಶೇ ಸ್ಮೃತಿ ಅಂಶೇ ಅನುಭವ. ಅಂದ್ರೆ ಜ್ಞಾನ ಒಂದೇ, ಸೋಯಂ ದೇವದತ್ತ ಒಂದೇ ಜ್ಞಾನ. ಆದ್ರೆ ಅಲ್ಲಿ 2 ಅಂಶ ಇದೆ. ಈಗ ಹೇಗೆ ಅಂದ್ರೆ ನರಸಿಂಹಾವತಾರ ನೆನಪಿಸ್ಕೊಂಡ್ರೆ ನಮ್ಗೆ ಸರಿಯಾಗಿ ಅರ್ಥ ಆಗುತ್ತೆ. ನರಸಿಂಹ ಅಂದ್ರೆ ಒಂದೇ ದೇಹ ಒಂದೇ ಇದೆ, ಆದ್ರೆ ಅಂಶಗಳು ಬೇರೆ. ಮನುಷ್ಯನ ಅಂಶಗಳು ಒಂದಿಷ್ಟು ಭಾಗ, ಪ್ರಾಣಿಯ ಅಂಶ ಒಂದಿಷ್ಟು ಭಾಗ. ಆ ರೀತಿ ಜ್ಞಾನ ಒಂದೇ, ಆದ್ರೆ ವ್ಯತ್ಯಾಸ ಇದೆ. ಏನ ವ್ಯತ್ಯಾಸ ಅಂದ್ರೆ ಒಂದು ಅನುಭವ ಮತ್ತೊಂದು ಸ್ಮರಣೆ, ಹೀಗಿದೆ. ಈ ರೀತಿ ಯಾವುದನ್ನ ಒಪ್ಕೊಳ್ತೀರಿ? ಪ್ರತ್ಯಭಿಜ್ಞ ಅಂದ್ರೆ ಈ ಜ್ಞಾನ ಅಂದ್ರೆ ಏನು? ಬರೀ ಅನುಭವ ಮಾತ್ರನೋ ಅಥವಾ ಕೇವಲ ಸ್ಮರಣೆಯೋ ಅಥವಾ 2 ಜ್ಞಾನ, ಅನುಭವ ಮತ್ತೆ ಸ್ಮರಣೆ ಅಂತ 2 ಜ್ಞಾನ ಇದೆಯೋ? ಇಲ್ಲ ಬಂದಿದ್ ಒಂದೇ ಜ್ಞಾನ, ಆದ್ರೆ ಅದರಲ್ಲಿ 2 ವಿಭಾಗ ಅಂಶ, ನರಸಿಂಹಾವತಾರವತ ಅಂತ ನಾವು ಉದಾಹರಣೆಗೆ ಹೇಳ್ಬೋದು, ನೆನ್ಪಿಟ್ಕೊಳ್ಬಹುದು. ಅಂತೂ 4 ರೀತಿ ಪಕ್ಷ. ನಮ್ ಪಕ್ಷ ಇದು, ಇನ್ನೊಂದು ಪಕ್ಷ ಇದು, ಇನ್ನೊಂದು ಪಕ್ಷ, ಈಗ 4 ಪಕ್ಷಗಳನ್ನ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದ್ರಲ್ಲಿ ಯಾವುದು ಪ್ರತ್ಯಭಿಜ್ಞ ಅಂದ್ರೆ ಯಾವುದು, ಏನಂತ ಒಪ್ತೀರಿ ನೀವು, ಯಾವುದನ್ನ ಸ್ವೀಕಾರ ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ಕೊಂಡು, ಅದಕ್ಕೆ ಅನುಭವ ಮಾತ್ರ ಈ ಪ್ರತ್ಯಭಿಜ್ಞ ಅಂದ್ರೇನು, ಸೋಯಂ ದೇವದತ್ತ ಅವನೇ ಇವನು ಅಂತ ಬಂದ ಜ್ಞಾನ ಏನಿದೆ, ಇದು ಅನುಭವ ಮಾತ್ರ, ಇದು ಸ್ಮರಣೆ ಅಲ್ಲ. ಇಲ್ಲಿ ಯಾವ ಅಂಶನೂ ನೆನಪಿಸ್ಕೊಳ್ತಾ ಇರೋದು ಅಲ್ಲವೇ ಅಲ್ಲ. ನಾವು ಎಲ್ಲ ನಮ್ಮ ಅನುಭವಕ್ಕೆ ಬಂದಿರೋದು ಕಣ್ಣಿನಿಂದಲೇ ಅಂತ ಹೇಳೋದಿದ್ರೆ ಆಗ ಹೇಳ್ತಾರೆ ಇದು ತಪ್ಪು, ಇದು ಸರಿ ಇಲ್ಲ. ಯಾಕೆ ಅಂದ್ರೆ ಶುದ್ಧ ಅನುಭವ ಅಂತ ಹೇಳಿಕ್ ಬರಲ್ಲ. ಈಗ ಕಣ್ಮುಂದೆ ದೇವದತ್ತ ಇದ್ದಾನೆ, ಈಗ ಕಣ್ಮುಂದೆ ಪುಸ್ತಕ ಇದೆ, ಅವಾಗ ಏನಂತ ಕರಿತೀವಿ? ಕಣ್ಣಿಂದ ನೋಡಿದಾಗ ಇದಂ ಪುಸ್ತಕಂ, ಈ ಪುಸ್ತಕ ಅಂತ ಜ್ಞಾನ ಬಂತು. ಹಾಗೆ ಮುಂದಿರೋ ಕೃಷ್ಣನೋ ಚೈತ್ರನೋ ಮೈತ್ರನೋ ಯಾರೋ ಬಂದ, ಅಯಂ ಚೈತ್ರ, ಇವನು ಚೈತ್ರ, ಇವನು ಮೈತ್ರ, ಇವನು ರಾಮಚಂದ್ರ, ಇವನು ಕೃಷ್ಣಚಂದ್ರ, ಹಿಂಗ ಹೇಳ್ತೀವಿ. ಅಂದ್ರೆ ಅಯಂ 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 ಅಷ್ಟೇ ಶಬ್ದ ಬಳಸ್ತೀವಿ, ಇವನು ಅಂತ. ಈ ಇವನು ಅನ್ನೋ ಶಬ್ದ ಬಳಸಿದೀವಿ ಅಂದ್ರೆ ಅದು ಅನುಭವ, ನಮ್ ಕಣ್ಣಿಂದ ಬಂದಿದೆ ಅಂತ ಅರ್ಥ. ಅವನು ಅಂತ ಸಹ ದೇವದತ್ತ, ಸಹ ಯಜ್ಞದತ್ತ, ಅದೇ ಅವನು ಅಂತ ನಾವು ಅವನು ಅನ್ನೋ ಶಬ್ದ, ಸಹ ಅನ್ನೋ ಶಬ್ದ ಬಳಸಿದೀವಿ ಅಂತ ಆದ್ರೆ ಅದು ಸ್ಮರಣೆ. ಹಾಗಾದ್ರೆ ಸಹ ಅಂತ ಬಳಸಿದ್ರೆ ಸ್ಮರಣೆ, ಅಯಂ ಅಂತ ಬಳಸಿದ್ರೆ ಅನುಭವ. ನೀವೇನ್ ಹೇಳ್ತಾ ಇದ್ದೀರಿ? ಸೋಯಂ ದೇವದತ್ತ 2 ಇದೆ, ಸಹ ಅಯಂ ದೇವದತ್ತ 2 ಸೇರ್ಕೊಂಡಿದೆ. 2 ಸೇರಿದ ಮೇಲೆ ಇದು ಬರೀ ಅನುಭವ ಅಂತ ಹೇಳಿಕ್ ಬರತ್ತಾ? ತಪ್ಪು, ಅದ್ ಸರಿ ಇಲ್ಲ. ಆದ್ರೆ ಬರೀ ಅನುಭವ ಹೇಳ್ಬಾರ್ದು. ಯಾಕೆ? ಕೇವಲ ಅನುಭವ ಅಂತ ಹೇಳಿದ್ರೆ ಈ ಜ್ಞಾನವನ್ನ ಆಗ ಸಹ ಅಂತ ನಾವು ಹೇಳ್ಬಾರ್ದು, ತಪ್ಪಾಗತ್ತೆ. ಅದನ್ನ ಸಹ ಅಂತ ಈ ಹೇಳೋದೇ ತಪ್ಪು, ಉಲ್ಲೇಖ ಮಾಡಿದ್ದೆ ಸರಿಯಲ್ಲ, ತಪ್ಪಾಗತ್ತೆ. ಅದಕ್ಕೋಸ್ಕರ ಇಷ್ಟಿರ್ಬೇಕಾಗಿತ್ತು, ಏನಂತ? ಅಯಂ ದೇವದತ್ತ ಅಷ್ಟೇ ಇರ್ಬೇಕಾಯ್ತು. ತಥಾತ್ವೇಹಿ ಅಯಂ ಅಷ್ಟೇ ಬೇಕಾಗಿತ್ತು. ಆದ್ರೆ ಸಹ ಅಂತ ಹೇಳಿದ್ರಿಂದ ಇದು ಬರೀ ಅನುಭವ ಅಂತ ಹೇಳೋದು ತಪ್ಪು. ಇಲ್ಲ ಸಹ ಅಂದ್ರೆ ಸ್ಮರಣೆ ಇದೆಯಲ್ವಾ, ಸಹ ಅಂತ ಹೇಳಿದ್ರೆ ಸ್ಮರಣೆ ಅಂತ ಅರ್ಥ. ಹಾಗಾದ್ರೆ ಸ್ಮರಣೆ ಮಾತ್ರ ಅಂತ ಹೇಳೋಣ, ಅನುಭವ ಬೇಡ ಅಂದ್ರೆ ಅದು ತಪ್ಪಾಗತ್ತೆ. ಯಾಕೆ? ಸ್ಮರಣೆ ಅಂದ್ರೆ ನಾವು ನೆನಪಿಸ್ಕೊಳ್ಳೋದು ಹೇಗೆ? ಅದೇ ಆ ಕಾಲದಲ್ಲಿದ್ನಲ್ಲ ಅವನು ಅಂತ ಅಷ್ಟೇ. ಇವನು ಅಂತ ಜ್ಞಾನ ಬರಲ್ಲ ಸ್ಮರಣೆಯಲ್ಲಿ. ಅವನು, ಆ ಕಾಲದ, ಆ ದೇಶದ, ಅದು ಅಂತ ಸ್ಮರಣೆಗೆ ಬರುತ್ತೆ. ಇದು ಇವನು ಅಂತೆಲ್ಲ ಬರ್ತಾ ಇದೆ ಅಂದ್ರೆ ಅವಾಗ ಇದು ಅನುಭವನೂ ಆಗಿರ್ಬೇಕು. ಹಾಗಾದ್ರೆ ಆಯ್ತು, ಒಪ್ಕೊಂಡ್ಬರೋಣ ಬಿಡಿ, ಕೇವಲ ಸ್ಮರಣೆನೂ ಅಲ್ಲ ಈ ಪ್ರತ್ಯಭಿಜ್ಞೆ, ಕೇವಲ ಅನುಭವನೂ ಅಲ್ಲ, 2 ಜ್ಞಾನ ಒಪ್ಕೊಂಡ್ಬಿಡೋಣ. ಒಂದು ಅನುಭವ ಮತ್ತೊಂದು ಸ್ಮರಣೆ. ಯಾಕೆ? 2 ಬಂದಿದೆಯಲ್ಲ,
ಸಹ ಸಹ ಅಂತ ಬಂದ್ರೆ ಅದು ಸ್ಮರಣೆ, ಅಯಂ ಅಂತ ಬಂದ್ರೆ ಇದು ಅನುಭವ. ಹಾಗಾದ್ರೆ ಎರಡು ಜ್ಞಾನ ಬಂದಿದೆ ಅಂತ. ಆದ್ರೆ ಎರಡು ಜ್ಞಾನ ಅಂತ ಒಪ್ಪಬಾರ್ದು ನಾವು. ಯಾಕೆಂದ್ರೆ ನಮ್ಗೆ ಅನುಭವ ಇದೆ. ಈ ಎರಡು ಜ್ಞಾನ ಅಂದ್ರೆ ಹೇಗೆ? ಮೊದಲು ದೇವದತ್ತನ ಕಣ್ಣಿನ ನೋಡಿದ್ವಿ, ಇವನು ದೇವದತ್ತ. ಪಕ್ಕದಲ್ಲಿ ಒಬ್ಬ ಯಜ್ಞದತ್ತ ನಿಂತಿದ್ದ, ಇವನು ಯಜ್ಞದತ್ತ. ಇದು ಬೇರೆ ಬೇರೆ ಜ್ಞಾನ. ಮೊದಲು ಇವನು ದೇವದತ್ತ, ಆಮೇಲೆ ಇವನು ಯಜ್ಞದತ್ತ, ಎರಡನೇ ಜ್ಞಾನ. ಅಥವಾ ಒಬ್ಬನ ದೇವದತ್ತ ನೋಡಿ, ಮೊದಲು ಏನ್ ಮಾಡಿದ್ವಿ ಅಂದ್ರೆ, ಈಗ ಭಗವಂತನ ದರ್ಶನ ಮಾಡಿದ್ವಿ ಅನ್ಕೊಂಡೆ. ಮೊದಲು ಭಗವಂತನ ದರ್ಶನ ಮಾಡ್ಬೇಕಾದ್ರೆ ಮೊದಲು ಪಾದ ನೋಡಿದ್ವಿ, ಕಾಲನ್ ನೋಡಿದ್ವಿ. ಕಾಲ ನೋಡಿದ ಕೂಡಲೇ ಇದು ಭಗವಂತನ ಪಾದಗಳು ಅಂತ ಜ್ಞಾನ ಬಂತು. ಸ್ವಲ್ಪ ಮೇಲಕ್ಕೆ ಹೋದ್ವಿ, ಭಗವಂತನ ಹೊಟ್ಟೆ ಭಾಗ, ಭಗವಂತನ ಉದರ, ಎರಡನೇ ಜ್ಞಾನ. ಭಗವಂತನ ಮುಖ, ಮೂರನೇ ಜ್ಞಾನ. ಭಗವಂತನ ಕಣ್ಣು, ನಾಲ್ಕನೇ ಜ್ಞಾನ. ಜ್ಞಾನಗಳಲ್ಲಿ ಭೇದ ಇದೆ, ಒಂದೊಂದು ಜ್ಞಾನ ಒಂದೊಂದು ಬೇರೆ ಬೇರೆ. ಆ ತರ ಸೋಯಂ ದೇವದತ್ತ, ಅವನೇ ಇವನು ಅಂತ ಜ್ಞಾನ ಬಂತು ನಮ್ಗೀಗ ಮುಂದಿರೋ ವ್ಯಕ್ತಿ ಬಗ್ಗೆ. ಯಾಕೆ ಇದು ನೋಡಿದ್ವಿ ನಾವು, ಅವನೇ ಇವನು ಅಂತ ಏನ್ ಜ್ಞಾನ ಬಂತು. ಇದು ಎರಡೋ ಒಂದೋ ಅಂತ ಪ್ರಶ್ನೆ. ಜ್ಞಾನ ಎರಡೋ ಒಂದು ಅಂತ ನಮ್ಗ ಅನ್ಸತ್ತೆ. ಇವ್ರು ಎರಡು ಅಂತ ಅನಿವಾರ್ಯ ಒಪ್ಲೇಬೇಕೀಗ. ಯಾಕೆ? ಒಂದು ನೆನಪಿಸ್ಕೊಳ್ಳೋದು, ಮತ್ತೊಂದು ನಮ್ಮ ಅನುಭವಕ್ಕೆ ಬರ್ತಾ ಇರೋದು. ಒಬ್ಬನ ಬಗ್ಗೆನೇ ವಿಚಾರ. ಆ ಕಾಶಿಲಿದ್ದವನೇ ಈ ಬೆಂಗಳೂರಲ್ಲಿ ಬಂದಿದ್ದಾನೆ ಈಗ. ಸೋಯಂ ದೇವದತ್ತಹನೇ. ಇದು ಒಂದೋ ಎರಡೋ ಜ್ಞಾನ ಅಂತ ಒಂದು ಸಂಶಯ. ಅದಕ್ಕೆ ನಾವ್ ಹೇಳೋದು ಇದು ಒಂದೇ ಜ್ಞಾನ ಅಂತ. ನಮ್ಮ ಅನುಭವಕ್ಕೆ ಹಾಗೆ ಇರೋದು, ಅವನೇ ಅವನು ಅಂತ ಒಂದೇ ಜ್ಞಾನ ಬರ್ತಾ ಇದೆ. ಆದ್ರೆ ನಿಮ್ಮ ಪ್ರಕಾರ ಅದು ಎರಡು ಜ್ಞಾನ ಆಗತ್ತೆ, ಒಂದು ಸ್ಮರಣೆ, ಒಂದು ಅನುಭವ. ಯಾಕೆ? ಸಹ ಅವನು ಅಂತ ಹೇಳಿದ್ರಿಂದ ಸ್ಮರಣೆ, ಅಯಂ ಇವನು ಅಂತ ಹೇಳಿದ್ರಿಂದ ಅನುಭವ ಅಂತ ಒಪ್ಲೇಬೇಕು ಅಂತ. ಆದ್ರೆ ಈ ರೀತಿ ಒಪ್ಪಿದ್ರೆ ಆಗೇನ್ ಸಮಸ್ಯೆ ಅಂತ ಹೇಳ್ತಾರೆ. ಮುಂದಕ್ಕೆ ಅದಕ್ಕೆ ಉತ್ತರ ಕೊಡ್ತಾರೆ. ಇನ್ನು ನಾಲ್ಕನೇದು ಯಾವುದು? ಈ ನಾಲ್ಕನೇ ಪಕ್ಷ ಜ್ಞಾನ ಒಂದೇ, ಅದ್ರಲ್ಲಿ ಎರಡು ವಿಭಾಗ ಒಪ್ತೀವಿ. ಒಂದೇ ಜ್ಞಾನ ಸೋಯಂ ದೇವದತ್ತ ಒಪ್ಕೊಳ್ತೀವಿ, ಅವನೇವನು ಅಂತ ಒಂದೇ ಜ್ಞಾನ ನಮಗ್ ಬಂದಿತ್ತು. ಆದ್ರೆ ಜ್ಞಾನದಲ್ಲಿ ಎರಡು ಅಂಶಗಳು ಸೇರ್ಕೊಂಡಿದೆ. ಹೇಗೆ? ಒಬ್ಬನೇ ಮನುಷ್ಯನಲ್ಲಿ ಕೆಟ್ಟ ಗುಣನೂ ಇರುತ್ತೆ, ಒಳ್ಳೆ ಗುಣನೂ ಇರುತ್ತೆ. ಮನುಷ್ಯನ್ ಬೇರೆ ಬೇರೆನಾ? ಕೆಟ್ಟ ಗುಣ ಒಳ್ಳೆ ಗುಣ ಇರೋರು ಒಬ್ರೆ ಮನುಷ್ಯರು. ಅಂದ್ರೆ ಎರಡು ಅಂಶ ಇದೆ, ಕೆಟ್ಟದ್ದು ಒಳ್ಳೇದು. ಯಾರಲ್ಲಿ? ಒಬ್ಬನೇ ಮನುಷ್ಯನಲ್ಲಿ. ಆ ತರ ಜ್ಞಾನ ಒಂದೇ ಇದೆ. ಆ ಒಂದೇ ಜ್ಞಾನದಲ್ಲಿ ಒಂದು ಸ್ಮರಣೆ, ಒಂದು ಅನುಭವ. ಯಾಕೆ ಒಪ್ಕೊಳ್ಬಾರದು? ಒಪ್ಕೊಳ್ಬಹುದು, ಅನಿವಾರ್ಯ. ಅಂತೂ ಎರಡು ಜ್ಞಾನ, ಒಂದು ಸ್ಮರಣೆ, ಒಂದು ಅನುಭವ. ಒಂದಾ ಹೀಗೆ ಒಪ್ಕೊಳ್ಳಿ ಪ್ರತ್ಯಭಿಜ್ಞಾನ ಅಂದ್ರೆ. ಅಥವಾ ಒಂದೇ ಜ್ಞಾನ ಆದ್ರೆ ಅದರಲ್ಲಿ ಎರಡು ಅಂಶ, ಒಂದು ಸ್ಮೃತಿ ಮತ್ತೊಂದು ಅನುಭವ. ಈ ರೀತಿ ಒಪ್ಕೊಳ್ಳೋಣ ಅಂತ ಹೇಳಿದ್ರೆ ಅದಕ್ಕೆ ಸರಿ. ಇದ್ರಿಂದ ಏನ್ ಹೇಳಲಿಕ್ಕೆ ಹೊರಟ್ರಿ ಅಂದ್ರೆ, ನೋಡಿ ಏನೇ ಆಗ್ಲಿ ನಮ್ ಪಕ್ಷ ನಾವು ಗೆದ್ವಿ ಅಂತಾರೆ. ಯಾರು? ನಮ್ಮ ಪೂರ್ವ ಪಕ್ಷಿಗಳು, ದ್ವೈತವಾದಿಗಳು. ನೀವು ಸೋತ್ರಿ, ನಾವು ಗೆದ್ವಿ. ಯಾಕೆ ಅಂದ್ರೆ ನೀವೇನಂದ್ರಿ, ಕಣ್ಣು ಎಲ್ಲಾ ಕಾಲದ ವಸ್ತುವನ್ನು ಗ್ರಹಿಸಬಹುದು ಅಂತ ಹೇಳಿದ್ರಿ. ಈ ಕಾಲ, ಹಿಂದಿನ ಕಾಲ, ಮುಂದಿನ ಕಾಲ, ಎಲ್ಲ ಕಾಲದಲ್ಲಿರೋ ವಸ್ತುವನ್ನು ಗ್ರಹಿಸಬಹುದು ಅಂತ. ಆದ್ರೆ ಇದಾಗ್ಲಿಲ್ಲ ನಿಮ್ ಪ್ರಕಾರ ಈಗ. ಯಾಕೆಂದ್ರೆ ಸೋಯಂ ದೇವದತ್ತ ಅಂತ ನೀವೇ ಉದಾಹರಣೆ ಕೊಟ್ಟಿದ್ದು. ಅದು ಕಣ್ಣಿನಿಂದಲೇ ನಮಗೆ ಇವನು ದೇವದತ್ತ, ಅವನು ದೇವದತ್ತ ಅಂತ ಎರಡು, ಅವನು ಇವನು ಎರಡು ಜ್ಞಾನ ಕಣ್ಣಿನಿಂದ ಬರುತ್ತೆ ಅಂತ. ಆದ್ರೆ ತಪ್ಪಲ್ಲ. ಈಗ ಈ ದೇಶ ಈ ಕಾಲ ಜ್ಞಾನ ನಮ್ಗೆ ಈಗಿದೆ, ಸದ್ಯಕ್ಕೆ ಬರ್ಬೋದು. ಈ ಕಣ್ಣು ಈಗಿದೆ, ಕಣ್ಣಿನಿಂದ ಬರ್ಬೋದು. ಹಿಂದಿನ ಯಾವುದೋ ಕಾಲದ ಜ್ಞಾನ ಅದು ಹೆಂಗ್ ಸಾಧ್ಯ ಬರ್ಲಿಕ್ಕೆ? ಅಥವಾ ನಾವೇ ನೋಡಿದೀವಿ ಅನ್ಕೊಳ್ಳಿ, ಹಿಂದೆ ಒಂದ್ 20 ವರ್ಷದ ಕೆಳಗಡೆ ನೋಡಿದೀವಿ. ಆ ವ್ಯಕ್ತಿ ನಾವು ಕಣ್ಣಿನಿಂದಲೇ ನೋಡಿದ್ದಾಗ. ಆದ್ರೆ ಇವತ್ತಿನ ದಿವ್ಸ ನಾವು ಅವನ್ನ ಬಂದ ಮೇಲೆ ಸಿಕ್ಕಿದಾಗ ಮುಂದಕ್ಕೆ ಅವನೇ ಅಂತ ಹೇಳಿದಾಗ ಅವನೇ ಅಂತ ಜ್ಞಾನ ಬರ್ತಾ ಇದ್ದಾರೆ. ಅದು ನಮ್ ಕಣ್ಣಿಂದ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಅಂತ ಸಹಜವಾಗಿ ಸಂಶಯ ಇದೆ. ಅದ್ರ ಸ್ಮರಣೆ ಅಂತ ಒಪ್ಲೇಬೇಕು. ಅದ್ರಿಂದ ಏನಾಯ್ತು ಇದರಿಂದ ಅಂದ್ರೆ, ಕಣ್ಣಿನಿಂದ ಬರೋದು ಕೇವಲ ವರ್ತಮಾನ ಕಾಲದಲ್ಲಿರೋ ವಸ್ತುವಿನ ಜ್ಞಾನ ಮಾತ್ರ. ಯಾವುದೋ ಕಾಲದಲ್ಲಿರೋ ವಸ್ತುವಿನ ಜ್ಞಾನ ಅದು ಬರಲ್ಲ ಕಣ್ಣಿನಿಂದ ಅಂತ. ಇದು ಅವನು ನಮ್ಮ ಮೇಲೆ ಆಕ್ಷೇಪ ಮಾಡ್ದ. ನಾವ್ ಅದನ್ನು ಒಪ್ಲಿಕ್ಕೆ ರೆಡಿ ಇಲ್ಲ, ನಾವ್ ಅದನ್ನ ಖಂಡನೆ ಮಾಡ್ತೀವಿ. ನಾವ್ ಹೇಗ್ ಖಂಡನೆ ಮಾಡ್ತೀವಿ ಅಂತ ಮುಂದಕ್ಕೆ ಓದೋಣ. ಇಲ್ಲಿ ಇನ್ನು ಮುಂದೆ ಅನುವ್ಯಾಖ್ಯಾನದ ಶ್ಲೋಕ. ನಚಸಾ ಸ್ಮೃತಿ ಮಾತ್ರಾರ್ಥ ತದಿದಂತ್ವಗ್ರಹೈಕತಃ ಅಂತ ಉತ್ತರ ಕೊಟ್ಟಿದ್ದಾರೆ. ನಚಸಾ ಸ್ಮೃತಿ ಮಾತ್ರಾರ್ಥ. ಸಾ ಅಂದ್ರೆ ಇದು ಪ್ರತ್ಯಭಿಜ್ಞ ಅಂತ ಅರ್ಥ. ಪ್ರತ್ಯಭಿಜ್ಞ ಅಂದ್ರೆ ಅಜ್ಞಾನ. ಸೋಯಂ ದೇವದತ್ತ ಅನ್ನುವ ಜ್ಞಾನ. ಇದು ಸ್ಮೃತಿ ಮಾತ್ರ ಅರ್ಧ ನಚ. ಅದ್ರಲ್ಲಿ ಅರ್ಧ ಭಾಗ ಸ್ಮರಣೆ ತಪ್ಪು, ಅಥವಾ ಎರಡು ಜ್ಞಾನ ಒಂದು ಸ್ಮರಣೆ ಒಂದು ಅನುಭವ ತಪ್ಪು. ಎರಡೂ ಪಕ್ಷ ಮಧ್ವಾಚಾರ ಒಪ್ಲಿಲ್ಲ. ಮತ್ ಏನ್ ಇದಕ್ಕೆ ಏನ್ ಅರ್ಥ ಮಾಡ್ಬೇಕು ಅಂದ್ರೆ, ಯಾಕೆ ಈ ರೀತಿ ನೀವು ಒಪ್ಲಿಲ್ಲ, ಮತ್ ಇದನ್ನ ಹೇಗ್ ಕೂಡಿಸ್ಬೇಕು ಅಂದ್ರೆ ಅದಕ್ಕೆ ಉತ್ತರ ಕೊಡ್ತೀವಿ. ಯಾಕೆ ಅವ್ರ ಪಕ್ಷ ಸರಿ ಇಲ್ಲ ಅಂದ್ರೆ, ತದಿದಂತ್ವಗ್ರಹೈಕತಃ. ತತ್ ಇದಂ ತತ್ವ ಇದಂ ತ್ವ ಗ್ರಹ ಏಕತಃ ಅಂತ ಶಬ್ದ ಇದೆ. ಗ್ರಹಗಳು ಅಂತ ಒಂದ್ ಶಬ್ದ ಬಳಸ್ತೇವೆ ಸಂಸ್ಕೃತದಲ್ಲಿ. ನಮಗೆ ಗ್ರಹ ಅಂತಂದ್ರೆ ನವಗ್ರಹಗಳೇ ನೆನಪಾಗೋದು ನಮ್ಗೆ. ಗ್ರಹ ಅಂದ್ರೆ ಸಂಸ್ಕೃತದಲ್ಲಿ ಗ್ರಹ ಅನ್ನೋ ಶಬ್ದಕ್ಕದು ಈ ಶಾಸ್ತ್ರದ ಪರಿಭಾಷೆಯಲ್ಲಿ ಬಂದ್ರೆ ನಮ್ಗೆ ಈ ನ್ಯಾಯಸುಧಾಲ್ ಸದ್ಯಕ್ಕೆ ನವಗ್ರಹದ ಉಲ್ಲೇಖ ಇಲ್ಲ, ನವಗ್ರಹಗಳ ಉಲ್ಲೇಖ ಇಲ್ಲಿ ಮಾಡಿಲ್ಲ. ಇಲ್ಲಿ ಗ್ರಹ ಅಂತ ಬಂದ್ರೆ ನ್ಯಾಯಶಾಸ್ತ್ರ, ವ್ಯಾಕರಣ ಶಾಸ್ತ್ರ, ಇವೆಲ್ಲ ಶಾಸ್ತ್ರಗಳಲ್ಲಿ ಗ್ರಹ ಅನ್ನೋ ಶಬ್ದ ಬಂದ್ರೆ
ನಾವ್ ಏನ್ ಅರ್ಥ ಮಾಡ್ಕೊಳ್ಬೇಕು? ಗ್ರಹ ಅಂದ್ರೆ ಜ್ಞಾನ ಅಂತ ಅರ್ಥ. ಗ್ರಹ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಪ್ರತ್ಯಯ ಅಂತ ಕರೀತಾರೆ. ಪ್ರತ್ಯಯ ಅಂದ್ರೆ ವ್ಯಾಕರಣ ಶಾಸ್ತ್ರಕ್ಕೆ ಹೋಗಿ ಪ್ರತ್ಯಯ ಅಂದ್ರೆ ಅದೇ ಸಫಿಕ್ಸ್ ಅಂತ ಹೇಳ್ತೀವಲ್ಲ, ಅದು ಇಂಗ್ಲಿಷ್ ನಲ್ಲಿ ಆ ಪ್ರತ್ಯಯ ಅಂತ ಕರಿತೀವಿ. ರೂಟ್ ಧಾತು ಮುಂದೆ ಯಾವ್ದೊಂದು ಪ್ರತ್ಯಯ ಹಾಕ್ತಿವಿ, ಶಬ್ದಗಳ ಮೇಲೆ ಹಾಕ್ತಾ ಇರ್ತೀವಿ, ಆ ಪ್ರತ್ಯಯ ಅಂತ. ಆದ್ರೆ ಸಂಸ್ಕೃತದಲ್ಲಿ ನ್ಯಾಯಶಾಸ್ತ್ರ ವೇದಾಂತ ಶಾಸ್ತ್ರ ಬಂದ್ರೆ ಪ್ರತ್ಯಯ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಹಾಗಾದ್ರೆ ಗ್ರಹ ಅಂದ್ರೆ ಜ್ಞಾನ ಅಂತ ಅರ್ಥ, ಪ್ರತ್ಯಯ ಅಂದ್ರೆ ಜ್ಞಾನ ಅಂತ ಅರ್ಥ. ಅದನ್ನ ಸಂದರ್ಭ ನೋಡ್ಕೊಂಡು ಅರ್ಥ ಮಾಡ್ಬೇಕು. ಎಲ್ಲಾ ಸಂದರ್ಭದಲ್ಲೂ ಹಾಗೆ ಇಲ್ಲ. ನವಗ್ರಹ ಅಂತ ಬಂದು ಕೂಡಲೇ ಅದು ಫಿಕ್ಸ್, ನವಗ್ರಹ ಅಂದ್ರೆ ಅದೇ ಗ್ರಹನೇ ಹಾಗಂತನೂ ಇಲ್ಲ. ಕೆಲವು ಸಲ ಏನಾಗ್ಬಿಡತ್ತೆ, ನವಗ್ರಹ ಅಂದ್ರೆ 9 ಜ್ಞಾನಗಳು ಬಂದಿದೆ ಅಂತ ಯಾರು ಹೇಳೋ ಅಭಿಪ್ರಾಯ ಇದ್ರೆ ಜ್ಞಾನ ಅಂತ ಅರ್ಥ ಬರುತ್ತೆ. ಹಾಗಾಗಿ ಎಚ್ಚರದಿಂದ ಇರಬೇಕು. ಇದೇ ನಮಗೆ ಶಾಸ್ತ್ರದಲ್ಲಿ ಗಮನಿಸಬೇಕಾದ ಅಂಶ. ನಮ್ಗೆ ಲೋಕದಲ್ಲಿ ಬಳಸೋ ಶಬ್ದನೇ ಬೇರೆ ತರ. ನಮ್ಗೆ ವಾಸ್ತವಿಕ ಸಂಸ್ಕೃತನೇ ಗೊತ್ತಿಲ್ಲದೆ ಇರೋದ್ರಿಂದ ಸಂಸ್ಕೃತದಲ್ಲಿ ಈ ಶಬ್ದ ಬಳಸಿದ್ದಾರೆ ಅಂದ್ರೆ ಮೊದಲು ಅದರ್ಥ ಮಾಡ್ಕೊಳ್ಳೋದು ಕಷ್ಟ. ಮೊದಲು ಸಂಸ್ಕೃತ ಸ್ವಲ್ಪ ಚೆನ್ನಾಗ್ ಬರತ್ತೆ ಅಂತ ಅನ್ನೋರ್ಗು ಸಮಸ್ಯೆ ಎಲ್ಲಾಗತ್ತೆ ಅಂದ್ರೆ, ವೇದಾಂತಕ್ ಬಂದಾಗ ಅದು ಬೇರೆ ಅರ್ಥ ಇರುತ್ತೆ ಆ ಶಬ್ದಕ್ಕೆ, ವ್ಯಾಕರಣಕ್ ಬಂದಾಗ ಬೇರೆ ಅರ್ಥ ಇರುತ್ತೆ, ಇನ್ನು ನ್ಯಾಯಶಾಸ್ತ್ರಕ್ಕೆ ಹೋದ್ರೆ ಬೇರೆ, ಮೀಮಾಂಸಕ್ಕೆ ಹೋದ್ರೆ ಇನ್ನೊಂದು ಅರ್ಥ ಇರುತ್ತೆ ಅದಕ್ಕೆ. ಅದರಿಂದ ಶಬ್ದಗಳ ಪರಿಚಯ ಚೆನ್ನಾಗ್ ಆಗ್ಬೇಕು. ಅದಕ್ಕೋಸ್ಕರ ಇಲ್ಲಿ ಗ್ರಹ ಅನ್ನೋ ಶಬ್ದದಿಂದ ಏನ್ ತಗೊಳ್ಬೇಕು ಅಂದ್ರೆ ಅನುಭವ, ಜ್ಞಾನ ತಗೊಳ್ಬೇಕು ಅಂತ. ಇದು ನಾವ್ ಇಷ್ಟೆಲ್ಲ ವಿವರಣೆ ಕೊಟ್ಟನಲ್ಲ, ಇಲ್ಲಿ ನಾವಲ್ಲ ಜಯತೀರ್ಥರು ನೆನಪಿಸ್ಕೊಡ್ತಾರೆ ನೋಡಿ. ತದಿದಂತ ಗ್ರಹ ಏಕತಃ ಅಂತ ಶ್ಲೋಕ ಆದ್ಮೇಲೆ ಜಯತೀರ್ಥರು ವಿವರಣೆ ಮಾಡೋ ವಾಕ್ಯ, 2ನೇ ವಾಕ್ಯ, ಗ್ರಹ ಗ್ರಹಣೇನ ಅನುಭವತ್ವಂ ಸೂಚಯತಿ. ಗ್ರಹ ಅಂತ ಹೇಳಿದ್ರಿಂದ ಶ್ಲೋಕದಲ್ಲಿ ಆಚಾರ್ಯರು ಅನುಭವ ತಗೊಳ್ಳಿ ಅಂತ ಸೂಚನೆ ಮಾಡ್ತಾ ಇದ್ದಾರೆ, ಅದೇ ಜ್ಞಾನ ತಗೊಳ್ಳಿ ಅಂತ. ಅದನ್ನ ಬರೆದು ಬಿಟ್ಟಿದೆ ಸ್ಪಷ್ಟವಾಗಿ. ಸರಿ, ಈ ಖಂಡನೆ ಏನ್ ಬಂತು ಅಂದ್ರೆ, ಜ್ಞಾನ 2 ಜ್ಞಾನ. ಸೋಯಂ ದೇವದತ್ತ ಅಂದ್ರೆ ಅವನು ಇವನು ಅಂತ ಬಂದ್ರೆ ಅವನು ಅಂತ ಒಂದು ಜ್ಞಾನ, ಇವನು ಅಂತ ಇನ್ನೊಂದು ಜ್ಞಾನ. ಇದು ಒಪ್ಪಲ್ಲ ನಾವು. ಯಾಕೆ? ನಮ್ಗೆ ಅನುಭವಕ್ಕೆ ಏನ್ ಬರ್ತಾ ಇದೆ? ಒಂದೇ ಅಂತ ನಮ್ಮ ಜ್ಞಾನ, ಗ್ರಹ ಇದೆ ನಮ್ಗೆ, ಒಂದೇ ಅಂತ ನಮಗೆ ಗ್ರಹ ಅನುಭವ ಇದೆ, ಜ್ಞಾನ ಇದೆ, ಅದು ತಪ್ಪು. ಜೊತೆಗೆ ಒಂದೇ ಜ್ಞಾನ 2 ಅಂಶ ಅನ್ನೋದು ತಪ್ಪು. ಯಾಕೆಂದ್ರೆ ಒಬ್ಬನಿಗೆ ಈಗ ಭಗವಂತ ಕಣ್ಣಕ್ ಕಂಡ ಅಂತ ಹೇಳ್ತೀವಿ ಕೊಡಿ, ಭಗವಂತ ನಮ್ಗೆ ದರ್ಶನ ಕೊಟ್ಟ, ಸಾಕ್ಷಾತ್ಕಾರ ಆಯ್ತು, ಅಪರೋಕ್ಷ ಜ್ಞಾನಿಗಳು ಅಂತ ಕರಿತೀವಿ. ಅಪರೋಕ್ಷ ಜ್ಞಾನಿಗಳು ಏನರ್ಥ? ಅವ್ರು ನೇರವಾಗಿ ಭಗವಂತನ ತಮ್ಮ ಕಣ್ಣಿಂದ ನೋಡಿದ್ದಾರೆ ಅಂತ ಅರ್ಥ. ಈಗ ಅಪರೋಕ್ಷ ಜ್ಞಾನ ಬಂದಿದೆ ಒಬ್ಬನಿಗೆ ಅಂದ್ರೆ ದೇವರ ಬಗ್ಗೆ ತಾನು ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡಿದ. ತನ್ನ ಕಣ್ಣು ಮುಂದೆ ದೇವರು ನಿಂತಿದ್ದಾನೆ, ಕಣ್ಣು ತೆಗೆದ, ಭಗವಂತ ನೋಡ್ದ. ಈಗ ಅಯಂ ಕೃಷ್ಣ, ಸಾಕ್ಷಾತ್ ಭಗವಂತನ ದರ್ಶನ ಆಯ್ತಲ್ಲ, ಇವನು ಕೃಷ್ಣ, ದೇವ, ಭಗವಾನ್ ಅಂತ ಪ್ರತ್ಯಕ್ಷ ಬಂತು. ಈಗ ಜ್ಞಾನ ಬಂದಿದ್ ಒಂದೇ, ಅದು ಪ್ರತ್ಯಕ್ಷ ಅನುಭವ ಬಂದಿದೆ. ಅಲ್ಲಿ ಸ್ಮರಣೆ ಏನಿಲ್ಲ. ಯಾಕೆ? ಅಯಂ ಇವನು ಅಂತ, ಆ ಕೃಷ್ಣ ಅಂತ ಏನಿಲ್ಲ, ಇವರು ಕೃಷ್ಣ ಅಂತ ಇಷ್ಟು ಜ್ಞಾನ ಬಂದಿದೆ ನಮ್ಗೆ. ಇಲ್ಲಿ ನಮ್ಗೇನು ಸಮಸ್ಯೆ ಆಯ್ತು ಅಂದ್ರೆ, ಇಲ್ಲಿ ಇವನು ಕೃಷ್ಣ ಅಂತ ಏನು ಜ್ಞಾನ ಬಂದಿದೆ, ಇದರಲ್ಲಿ 2 ಅಂಶಗಳೇನಾದ್ರು ತೋರತ್ತಾ? ಏನ್ 2 ಅಂಶ ಏನಿಲ್ಲ, ಇರೋದು ಒಂದೇ ಅಂಶ ತಾನೆ. ಇವನು ಕೃಷ್ಣ ಅನ್ನೋಲ್ಲಿ ಅವನು ಅಂತ ಏನ್ ಅಂಶ ಸೇರಿದಿರಲ್ಲ, ಬರೀ ಇವನು ಕೃಷ್ಣ ಅಂತ ಇಷ್ಟಕ್ಕೆ ನಮಗೆ ಜ್ಞಾನ ಇದೆ. ತದಿದಂ ತ್ವಗ್ರಹೈಕತಃ ಅನ್ನೋದ್ರಲ್ಲಿ ಅಯಂ ಕೃಷ್ಣ ಅಂತ ಹೇಗೆ ಅನುಭವಗಳಲ್ಲಿ ಒಂದೇ, ಅಲ್ಲಿ 2 ಅಂಶ ಅಂತ ಇರಲ್ಲ. ಅದೇ ತರ ಇಲ್ಲೂ ಕೂಡ ಅಂಶಗಳು ಅಂತ ಒಪ್ಪೋ ಹಾಗಿಲ್ಲ. ಯಾಕೆಂದ್ರೆ ಅಯಂ ಕೃಷ್ಣ ಅಂತ ಸಾಕ್ಷಾತ್ ನೋಡಿದವನಿಗೆ ಏನ್ ಜ್ಞಾನ ಇದೆ ಅಂತ ಹೇಳ್ತೀವಿ? ಅಪರೋಕ್ಷ ಜ್ಞಾನ ಆಗಿದೆ ಅಂತ ಹೇಳ್ತೀವಿ. ಈಗ ಅಪರೋಕ್ಷ ಜ್ಞಾನ ಆಗಿದೆ ಅಂದ್ರೆ ಆ ಜ್ಞಾನದಲ್ಲಿ ಒಂದೇ ಧರ್ಮ ಇದೆ, ಅಪರೋಕ್ಷತ್ವ ಅಂತ ಒಂದೇ ಧರ್ಮ, ಒಂದೇ. ಅಲ್ಲಿ ಪರೋಕ್ಷತ್ವ ಅನ್ನೋದು ಸೇರಿಸ್ಕೊಳ್ಳಲ್ಲ. ಯಾಕೆಂದ್ರೆ ಒಂದೇ ಜ್ಞಾನ ಒಂದಾ ಅಪರೋಕ್ಷ ಆಗಿರ್ಬೇಕು, ಒಂದಾ ಪರೋಕ್ಷ ಆಗಿರ್ಬೇಕು. 2 ತರ ಜ್ಞಾನ ಅಂತಿಲ್ಲ. ಇವಾಗ ಕಣ್ಣು ಮುಂದೆ ಭಗವಂತ ನಿಂತಾಗ ನಮಗೆ ಭಗವಂತ ನೋಡಿದಾಗ ಒಂದು ಜ್ಞಾನ ಬಂತು. ಈ ಜ್ಞಾನ ಅಪರೋಕ್ಷನೋ ಪರೋಕ್ಷನೋ ಅಂತ ಪ್ರಶ್ನೆ ಕೇಳ್ಬೇಕು ಹೊರತು, ಇದು ನಿನಗ್ ಬಂದ ಜ್ಞಾನ ಪರೋಕ್ಷನೂ ಹೌದು ಅಪರೋಕ್ಷನೂ ಹೌದು, ಇದು ತಪ್ಪು. ಇದು ಹೇಗಾಯ್ತು ಅಂದ್ರೆ, ನೀರನ್ನ ಮುಟ್ಟಿದ್ರೆ ಅದು ಯಾವಾಗ್ಲೂ ಅದು ಸುಡೋದು ಅಂತಲ್ಲ, ಅದು ತಣ್ಣಗಿರುವಂತಹ ವಸ್ತು. ನೀರನ್ನ ಮುಟ್ಟಿದ್ರೆ ಸಹಜವಾಗಿರೋ ಗುಣ ನೀರಿನಲ್ಲಿ ಏನು? ಸುಟ್ಟು ಸುಡತ್ತೆ, ತಂಪಾಗೂ ಇರತ್ತೆ, ಎರಡೂ ಇರತ್ತೆ. ಅದು ಹೇಗ್ ಸಾಧ್ಯ? ಅದೇನಾದ್ರು ತೇಜಸ್ಸಿನ ಸಂಪರ್ಕ ಬಂದು ಅದು ಬಿಸಿ ನೀರಾದ್ಮೇಲೆ ಅದು ಬೇರೆ ವಿಷಯ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸಹಜವಾಗಿ ನೀರನ್ನ ಮುಟ್ಟಿದಾಗ, ಎಲ್ಲೋ ನದಿಗೆ ಹೋದಾಗ ಆ ನದಿಯನ್ನ ಮುಟ್ಟಿದಾಗ ಸಹಜವಾಗಿ ನಮಗೆ ಜ್ಞಾನ ಬರೋದು ಎಲ್ಲಿ? ಏನಂತ ಜ್ಞಾನ ಬರುತ್ತೆ? ಅದು ಶೀತ ಆಗಿದೆ ಅಂತ. ಈಗ ಬಿಸಿನೀರಿನ ಕುಂಡ ಅಂತಿದೆ, ಅದು ಬೇರೆ ಮಾತಾ, ಕುಂಡದ ಬಗ್ಗೆ ಮಾತಾಡ್ತಾ ಇಲ್ಲ. ನದಿಗಳ ಬಗ್ಗೆ, ನದಿಯನ್ನ ಮುಟ್ಟಿದ ಕೂಡಲೇ ಶೀತ ಸ್ಪರ್ಶದ ಅನುಭವ ಆಗತ್ತೆ, ಉಷ್ಣ ಸ್ಪರ್ಶನೂ ಇದೆ ಅಂತ ಹೇಳಿಕ್ ಬರತ್ತಾ? ಅಂದೇನ ಅಭಿಪ್ರಾಯ? ಒಂದೇ ವಸ್ತುವಿನಲ್ಲಿ 2 ವಿರುದ್ಧ ಧರ್ಮ ಹೇಳಿಕ್ ಬರಲ್ಲ. ಇದಿದ್ರೆ ಅದಿರಲ್ಲ, ಅದಿದ್ರೆ ಇದಿರಲ್ಲ. ಹೀಗೆ ಪ್ರಕೃತದಲ್ಲಿ ಈ ಅಪರೋಕ್ಷ ಜ್ಞಾನಿಗಳಿಗೆ ಭಗವಂತನ ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡಿದ ಮೇಲೆ
ಆ ಜ್ಞಾನ ಒಂದಾ ಅಪರೋಕ್ಷ ಜ್ಞಾನ ಆಗಿರ್ಬೇಕು, ಒಂದಾ ಪರೋಕ್ಷ ಜ್ಞಾನ ಆಗಿರ್ಬೇಕು. ಈಗ ನಮಗೆಲ್ಲ ಪರೋಕ್ಷ ಜ್ಞಾನ, ನಾವೇನ್ ಭಗವಂತ ನೋಡಿಲ್ಲ, ಎಲ್ಲ ಶಾಸ್ತ್ರದಿಂದ ಕೇಳ್ತಾ ಇದೀವಿ ಭಗವಂತನ ಬಗ್ಗೆ. ನಮಗೆಲ್ಲ ಸದ್ಯಕ್ಕೆ ನಾವು ಪರೋಕ್ಷ ಜ್ಞಾನಿಗಳು, ಅಪರೋಕ್ಷ ಅಲ್ಲ, ಆ ಸೇರಿಸೋ ಹಾಗಿಲ್ಲ, ಪರೋಕ್ಷ ಜ್ಞಾನಿಗಳು ನಾವೆಲ್ಲ. ಈಗ ಭಗವಂತ ದರ್ಶನ ಕೊಟ್ಟ ಅಂದ್ರೆ ನಾವು ಅಪರೋಕ್ಷ ಜ್ಞಾನಿಗಳಾಗ್ಬಿಡ್ತೀವಿ. ಅದರಿಂದ ಅಪರೋಕ್ಷ ಜ್ಞಾನಿಗಳಿಗೆ ಮಹತ್ವ ಯಾಕೆ ಅಂದ್ರೆ ದೇವರನ್ನ ನೋಡಿರ್ತಾರೆ ಅಂತ. ಅವರು ಪರೋಕ್ಷ ಜ್ಞಾನಿಗಳೇ ಅಂದ್ರೆ ವ್ಯತ್ಯಾಸ ಏನು? ಏನ್ ನಮ್ ತರನೇ ಆಗ್ಬಿಟ್ರು ಅಂತ. ಅದಕ್ ನಾವೇನ್ ಹೇಳ್ತೀವಿ, ಹಾಗಲ್ಲ. ಈಗ ಅವರು ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡ್ಬೇಕು ಅಂದ್ರೆ ಮೊದಲಿಗೆ ಪರೋಕ್ಷ ಜ್ಞಾನ ಬೇಕಲ್ಲ. ಅವರು ಶಾಸ್ತ್ರ ಕೇಳಿದ್ರು, ಶಾಸ್ತ್ರ ಪಾಠ ಓದಿದ್ದಾರೆ, ಕೇಳಿದ್ರು, ಪರೋಕ್ಷ ಜ್ಞಾನ ಸಂಪಾದನೆ ಮಾಡಿರ್ಲೇಬೇಕು. ಆಮೇಲೆ ತಾನೇ ಅಪರೋಕ್ಷ ಆಗೋದು ನಿಜ, ನಾವಿಲ್ಲ ಅಂತ ಹೇಳಲ್ಲ. ಭಗವಂತ ಕಣ್ಮುಂದೆ ನಿಂತಾಗ ಏನು ಅದು ಪ್ರಶ್ನೆ. ಆಗಂತೂ ಅವನಿಗೆ ಪರೋಕ್ಷ ಜ್ಞಾನ ಇಲ್ಲ, ಅದೇ ಸಾಕ್ಷಾತ್ ನೋಡ್ತಾ ಇದ್ದಾನೆ. ಹಾಗಾದ್ರೆ ಏನಾಯ್ತು, ಜ್ಞಾನ ಒಂದೇ ಅಂತ ಆದ್ರೆ ಒಂದೇ ಧರ್ಮ ಇರ್ಬೇಕು, ಒಂದಾ ಅಪರೋಕ್ಷತ್ವ ಒಂದಾ ಪರೋಕ್ಷತ್ವ ಎರಡೂ ಇರತ್ತೆ ಅನ್ನೋದು ತಪ್ಪು. ಅದೇ ತರಹ ಪ್ರಕೃತದಲ್ಲಿ ಪ್ರತ್ಯಭಿಜ್ಞ ಅಂದ್ರೆ ಜ್ಞಾನ ಒಂದೇ, ಒಂದು ಸ್ಮರಣೆ ಅದರಲ್ಲೇ ಸೇರ್ಕೊಳತ್ತೆ, ಅದರಲ್ಲೇ ಅನುಭವ ಸೇರ್ಕೊಳತ್ತೆ, ತಪ್ಪು. ಒಂದಾ ಸ್ಮರಣೆ ಆಗ್ಬೇಕದು, ಒಂದಾ ಅನುಭವ ಆಗ್ಬೇಕು, ಎರಡೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಒಂದೇ ಜ್ಞಾನ ಪರೋಕ್ಷ ಅಪರೋಕ್ಷ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಇಲ್ವೋ, ಅದೇ ರೀತಿ ಒಂದೇ ಜ್ಞಾನವನ್ನ ಅನುಭವ ಸ್ಮರಣೆ ಅಂತ ಎರಡೆರಡು ಅಂಶ ಅದರಲ್ಲಿ ಇದೆ ಅಂತ ಹೇಳಿಕ್ ಬರಲ್ಲ. ಈಗ ನರಸಿಂಹ ತಾನ ಅವತಾರವನ್ನ, ನರಸಿಂಹಾವತಾರ ಆದಾಗ ಆ ರೀತಿ ಜಗತ್ನಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿದ್ವಿ. ಯಾಕೆ ಒಂದೇ ಇದ್ರಲ್ಲಿ ಒಂದು ಪ್ರಾಣಿ ಅಂಶ ಮತ್ತೆ ಮನುಷ್ಯನ ಅಂಶ ಎರಡು ಸೇರ್ಕೊಂಡಿರೋ ಒಂದು ರೂಪ ಅದು. ಆ ತರ ಎಲ್ಲೂ ಕಾಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ತರದೊಂದು ದಿವ್ಯ ರೂಪ ಭಗವಂತ ಎತ್ತಿಕೊಂಡು ಬಂದ. ಅದೇ ರೀತಿ ಇಲ್ಲೂ ಆ ರೀತಿ ಏನಾದ್ರು ಜ್ಞಾನ ಬರಬೇಕು ಅಂದ್ರೆ ಅದು ಭಗವಂತನ ಜ್ಞಾನ ಆಗ್ಬೇಕಷ್ಟೇ ಹೊರತು ನಮ್ಮ ನಿಮ್ಮ ಜ್ಞಾನ ಸುತರಾಮ್ ಇಲ್ಲ. ಆದ್ರಿಂದ ಒಂದ ಪರೋಕ್ಷ ಜ್ಞಾನ, ಒಂದ ಅಪರೋಕ್ಷ ಜ್ಞಾನ, ಅಥವಾ ಮೊದಲು ಪರೋಕ್ಷ ಜ್ಞಾನ ಇದ್ದು ಆಮೇಲೆ ಅಪರೋಕ್ಷ ಜ್ಞಾನ ಬರ್ಬೋದು. ಆದ್ರೆ ಒಂದೇ ಜ್ಞಾನ ಪರೋಕ್ಷನು ಅಪರೋಕ್ಷನು ಅದಾಗ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಮಾತು. ಅದೇ ತರ ಒಂದೇ ಪ್ರತ್ಯಭಿಜ್ಞ, ಅದು ಸ್ಮರಣೆನೂ ಹೌದು ಅನುಭವನೂ ಹೌದು, ಇದು ಒಪ್ಲಿಕ್ ಬರಲ್ಲ ಅಂತ ಇಷ್ಟು ವಿಸ್ತಾರವಾಗಿ ಖಂಡನೆ ಆಯ್ತು. ಇದಾದ್ಮೇಲೆ ಜಯತೀರ್ಥರು ಏತದುಕ್ತಂ ಭವತಿ, ನಿಮಗೆ ಅರ್ಧಂಬರ್ಧ ಅರ್ಥ ಆಗಿರತ್ತೆ ಅಂತ ಅನ್ಕೊಂಡು ಅವರೇ ಹೇಳ್ಬಿಡ್ತಾರೆ ಅಂತ. ಸಾಮಾನ್ಯವಾಗಿ ನಮ್ಗೆ ಇದಿಷ್ಟು ಕೇಳ್ಮೇಲೆ ಅರ್ಧಂಬರ್ಧನೇ ಅರ್ಥ ಆಗತ್ತೆ. ಯಾಕೆಂದ್ರೆ ಏನ್ ಹೇಳಿದ್ರು ಜಯತೀರ್ಥರು ಇದರಿಂದ, ಆಚಾರ್ಯರು ಏನು ಸೂಚನೆ ಮಾಡಿದ್ದಾರೆ ಅಂತ. ಅವರೆಲ್ಲ ಶಿಷ್ಯರಿಗೆ ಅನ್ಕೊಳ್ಳೋದು, ನಿಮಗ್ ಖಂಡಿತ ಇದು ಸರಿಯಾಗಿ ಅರ್ಥ ಆಗಿರಲ್ಲ, ಅದನ್ನ ನಾವೇ ವಿವರಣೆ ಮಾಡ್ತೀವಿ ಅಂತ ಏತದುಕ್ತಂ ಭವತಿ ಅಂತ ಮತ್ತೆ ವಿವರಣೆಯನ್ನ ಕೊಡ್ತಾರೆ ಜಯತೀರ್ಥರು. ಶಾಸ್ತ್ರ ಓದ್ದಾಗ್ಲೂ ಕಷ್ಟ ಜಾಸ್ತಿ, ತೀರ ಗೊತ್ತಿಲ್ಲದಾಗ್ಲೂ ಕಷ್ಟ, ಅರ್ಧಂಬರ್ಧ ತಿಳ್ಕೊಂಡಾಗ್ಲೂ ಕಷ್ಟ. ಯಾಕೆಂದ್ರೆ ಸರಿಯಾಗಿ ಅವರು ಇಷ್ಟು ಇದನ್ನ ತಿಳಿಬೇಕು ಅಂತ ಹೇಳೋವರೆಗೂ ಕಷ್ಟನೇ ಆಗ್ಬಿಡುತ್ತೆ. ಆದ್ರಿಂದ ಇದು ಎಲ್ಲಾ ತರಹದ ವರ್ಗದವರೆಗೂ ಕಷ್ಟನೇ. ಅದಕ್ಕೆ ಏತದುಕ್ತಂ ಭವತಿ ಅಂತ ಈಗ ಜಯತೀರ್ಥರು ವಿವರಣೆ ಮಾಡ್ತಾ ಹೋಗ್ತಾರೆ. ಏನ್ ವಿವರಣೆ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಮೊದಲನೇ ವಾಕ್ಯ, ಪ್ರತ್ಯಭಿಜ್ಞ ನ ಸ್ಮೃತಿರೇವ ಇತಿ ಪರೇಣಾಪಿ ಉಕ್ತಂ. ಬೇರೆ ಅವನು ಒಪ್ಕೊಂಡಿದ್ದಾನೆ ನಮ್ಮ ಪೂರ್ವ ಪಕ್ಷಿ, ಇದು ಬರೀ ಸ್ಮರಣೆ ಅಲ್ಲ, ಅನುಭವಾಂಶನೂ ಸೇರ್ಕೊಂಡಿದೆ. ಸಹ ಅಷ್ಟೇ ಅಲ್ಲ, ಅಯಂ ದೇವದತ್ತ ಅದು ಕೂಡ ಇದೆಯಲ್ಲ, ಅದನ್ನ ಬರೀ ಸ್ಮರಣೆ ಅಲ್ಲ, ಅದು ಅನುಭವನೂ ಜೊತೆಗೆ ಸೇರ್ಕೊಂಡಿದೆ. ಇದು ಅವನು ಒಪ್ಕೊಂಡಿದ್ದಾನೆ, ಅದ್ರಲ್ಲೇನ್ ವಿವಾದ ಇಲ್ಲ. ಅಂದ್ರೆ ಬಾಯಿ ಬಿಡಿಸ್ಬೇಕಲ್ಲ, ಕೊನೆಗೆ ಬರ್ಬೇಕಲ್ಲ ಉತ್ತರ. ಅದಕ್ಕೋಸ್ಕರ ನೋಡಿ, ನೀವೇನ್ ಒಪ್ಕೊಂಡಿದ್ದೀರಿ, ಇದನ್ನಂತೂ ಒಪ್ಕೊಂಡಿದ್ದೀರಿ. ನೋಡೋಣ ಚರ್ಚೆ ಮುಂದುವರಿಸ್ತಾರೆ. ಏನ್ ಬರೆಸ್ತಾರೆ ಅಂದ್ರೆ, ನಾಪಿ ಜ್ಞಾನದ್ವಯ ರೂಪ, ಇದು ಎರಡು ಜ್ಞಾನ ಅಲ್ಲ, ಇದನ್ನ ಎರಡು ಜ್ಞಾನ ಅಂತ ಒಪ್ಪೋ ಹಾಗಿಲ್ಲ. ಸಹ ಅಯಂ ದೇವದತ್ತ ಸೋಯಂ ದೇವದತ್ತ, ಎರಡು ಜ್ಞಾನ ಅಲ್ಲಂತೆ, ಇದು ಒಂದೇ ಜ್ಞಾನ. ಯಾಕೆ ಅಂದ್ರೆ ಎರಡು ಜ್ಞಾನ ಅಂತ ಒಪ್ಲಿಕ್ಕೆ ಏನ್ ಪ್ರಮಾಣ ಇದೆ ನಮ್ಗೆ? ಅವನೇ ಇವನು ದೇವದತ್ತ ಅಂತ ಜ್ಞಾನ ಬರ್ತಾ ಇದೆ, ಅವನೇ ಇವನು ಅಂತ, ಇದು ಒಂದೇ ಜ್ಞಾನ ತಾನೆ. ಮೊದಲು ಅವನೇ ಅಂತ ಜ್ಞಾನ ಬಂತು, ಆಮೇಲೆ ಇವನು ಅಂತ ಜ್ಞಾನ ಬಂತು, ಹೀಗಿಲ್ಲ. ಆ ತರ ಇದ್ದಿದ್ರೆ ನಮ್ಗೆ ಆಗ ಎರಡು ಜ್ಞಾನ ಅನ್ಬೋದು, ಒಂದೇ ಜ್ಞಾನ. ಎರಡು ಜ್ಞಾನ ಅನ್ಲಿಕ್ಕೆ ಪ್ರಮಾಣ ಇಲ್ಲ. ಮಾನ ಅಭಾವ ಪ್ರಸಂಗೇನ, ಮಾನನೇ ಹೊರಟೋಯ್ತು ಅಂತ. ಮಾನ ಹೊರಟೋಯ್ತು ಅಂದ್ರೆ ಅಭಿಪ್ರಾಯ ಮಾನ ಇಲ್ಲ ಅಂತ ಅರ್ಥ, ಹೊರಟೋಗಿದ್ದಲ್ಲ. ಮಾನ ಇಲ್ಲ ಅಂತ ಸಂಸ್ಕೃತದಲ್ಲಿ ಬಂದ್ರೆ, ನಾವ್ ಈ ಮಾನ ಮರ್ಯಾದೆ ಅದು ಲೋಕದಲ್ಲಿ ಬಳಸೋ ಮಾನ ಶಬ್ದ ಬೇರೆ, ಶಾಸ್ತ್ರದಲ್ಲಿ ಮಾನ ಅನ್ನೋ ಶಬ್ದ ಬಂದ್ರೆ ಪ್ರಮಾಣ ಅಂತ ಅರ್ಥ. ಅದನ್ನ ಮಾನ ಅಭಾವ, ಪ್ರಮಾಣ ಇಲ್ಲ ಅಂತ ಅರ್ಥ. ಸರಿ, ಇನ್ನೊಂದು ಶಬ್ದ ಹಾಕಿದ್ದಾರೆ, ಕ್ಷಣ ಭಂಗ ಭಂಗ ಅಸಿದ್ಧೆ ಅಂತ ಒಂದು ಶಬ್ದ ಹಾಕ್ತಾರೆ ಜಯತೀರ್ಥರು. ಏನರ್ಥ ಇದಕ್ಕೆ? ಕ್ಷಣ ಭಂಗ ಅಸಿದ್ಧೆ ಅಂತ ಅಂದ್ರೆ, ಕ್ಷಣಭಂಗವಾದಿಗಳು ಅಂದ್ರೆ ಬೌದ್ಧರು ಅಂತ ಅರ್ಥ. ಅವ್ರಿಗೆ ಬೌದ್ಧರಿಗೆ ಒಂದು ಹೆಸರು ಕ್ಷಣಭಂಗವಾದಿಗಳು ಅಂತ. ಯಾಕೆಂದ್ರೆ ಒಂದೊಂದು ಕ್ಷಣದಲ್ಲಿ ಎಲ್ಲ ವಸ್ತುಗಳ ಭಂಗ ಆಗ್ತಾ ಹೋಗುತ್ತೆ, ನಾಶ ಆಗ್ತಾ ಹೋಗುತ್ತೆ ಅಂತ. ಭಂಗ ಅನ್ನೋ ಶಬ್ದಕ್ಕೆ, ಮೊದಲನೇ ಶಬ್ದಕ್ಕೆ ನಾಶ ಅಂತ ಅರ್ಥ. ಪ್ರತಿ ಕ್ಷಣ ವಸ್ತು ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ತಾ ಇರುತ್ತೆ. ನಾವ್ ಈ ಕ್ಷಣದಲ್ಲಿ ಇದ್ದೀವಿ, ಮುಂದಿನ ಕ್ಷಣದಲ್ಲಿ ನಾವಲ್ಲ, ಅದು ಬೇರೆ ವಸ್ತು. ಯಾಕೆ? ಆ ವಸ್ತುವಿನಲ್ಲಿ ವಿಕಾರ ಆಗ್ತಾ ಇದೆ. ಕೂದ್ಲು ಪ್ರತಿನಿತ್ಯ ಕೂದ್ಲು ಅವನು ಕಟಿಂಗ್ ಮಾಡಿಸ್ಕೊಂಡ ಕೂದ್ಲು ಇಷ್ಟಿತ್ತು,
ಚಿಕ್ಕ ಏನು ಕಾಣಿಸ್ತಾ ಇರಲಿಲ್ಲ ಮೊದಲು, ಸ್ವಲ್ಪ ಕಾಣ್ತು, ಮತ್ತೆ ಇನ್ನೊಂದ್ ದಿವ್ಸದಲ್ಲಿ ಇನ್ನೊಂದ್ ಸ್ವಲ್ಪ ಬೆಳೀತು. ಅಂದ್ರೆ ಪ್ರತಿ ಕ್ಷಣ ಅವನ ತಲೆಯಲ್ಲಿ ಕೂದಲಿನ ವಿಕಾರ ಅನುಭವಕ್ಕೆ ಬರುತ್ತೆ, ಚೂರ್ ಚೂರೇ ಬೆಳೀತಾ ಹೋಗುತ್ತೆ. ಆಗ ಅದು ಪ್ರತಿ ದಿವಸದ ಲೆಕ್ಕದಲ್ಲಿ, ಆದ್ರೆ ಪ್ರತಿ ಕ್ಷಣನೂ ವಿಕಾರ ಆಗ್ತಾ ಇರುತ್ತೆ. ಪ್ರತಿ ಕ್ಷಣ ಸ್ವಲ್ಪ ಸ್ವಲ್ಪ ಆಗಿ ದಿವಸ ಆಗುವಷ್ಟೊತ್ತಿಗೆ ಅವನಿಗೆ ಒಂದ್ ಸ್ವಲ್ಪ ಜಾಸ್ತಿ ಕಾಣುತ್ತೆ ಕೂದಲು. ಈ ರೀತಿ ಪ್ರತಿ ಕ್ಷಣದಲ್ಲಿ ವಿಕಾರ ನಾಶವನ್ನ ಒಪ್ಪೋದು ಬೌದ್ಧರು. ಹಾಗಾದ್ರೆ ಕ್ಷಣಭಂಗವಾದಿಗಳು ಬೌದ್ಧರು, ಅದಕ್ಕೆ ಕ್ಷಣಭಂಗವಾದಿಗಳು ಅಂತ ಕರೀತಾರೆ. ಈ ಕ್ಷಣಭಂಗವಾದಿಗಳ ಖಂಡನೆ ಮಾಡ್ಬೇಕಲ್ಲ. ನೋಡಿ, ನೀವೊಪ್ಪೋ ಕ್ಷಣಭಂಗ ಇದೆಯಲ್ಲ ಅದು ಸರಿ ಇಲ್ಲ, ಅಂದ್ರೆ ಕ್ಷಣಭಂಗದ ಭಂಗ ಮಾಡ್ಬೇಕು ನಾವು. ಕ್ಷಣಭಂಗ ಸರಿ ಇಲ್ಲ, ಕ್ಷಣಭಂಗ ಭಂಗ ಮಾಡ್ತೀವಿ ಅಂತ ಹೇಳ್ಬೇಕು. ಇದು ಮಾಡಬೇಕು ಅಂದ್ರೆ ಪ್ರತ್ಯಭಿಜ್ಞಾ ಪ್ರಮಾಣ ಅಂತ ಅನಿವಾರ್ಯ ಒಪ್ಲೇಬೇಕು. ಇದು ಎರಡು ಜ್ಞಾನ ಅಂತ ಒಪ್ಪಿದ್ರೆ ಬೌದ್ಧರನ್ನ ನೀವು ಖಂಡನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರೇನ್ ಹೇಳ್ತಾರೆ, ಪ್ರತಿ ಕ್ಷಣ ಇರೋ ವಸ್ತು ಬೇರೆ ಬೇರೆ. ಆ ಮರದಲ್ಲಿದ್ದಾಗ ಹಣ್ಣು ಅದು ಬೇರೆ ಹಣ್ಣದು, ಆ ಹಣ್ಣೆ ಬಿತ್ತು ಕೆಳಗಡೆ, ಆ ಹಣ್ಣು ಅಂತ ಹೇಳೋ ಹಾಗೆ ಇಲ್ಲ ಬೌದ್ಧರ ಪ್ರಕಾರ. ಆ ಮರದಲ್ಲಿದ್ದ ಹಣ್ಣೆ ಬೇರೆ, ಬೀಳ್ತಲ್ಲ ನೆಲದ ಮೇಲೆ ಆ ಹಣ್ಣೆ ಬೇರೆ ಅಂತ ಅವ್ರ ಪ್ರಕಾರ ಹೇಳ್ಬೇಕು. ಇವ್ರನ್ನ ಖಂಡನೆ ಮಾಡೋದು ಹೇಗೆ? ನಮ್ಗಿರೋ ಒಂದೇ ಉಪಾಯ ನೋಡಿ, ನಿಮಗೂ ಜ್ಞಾನ ಬರುತ್ತೆ. ಆಕಾಶಿಲ್ ನೋಡಿದ ದೇವದತ್ತನೇ ಇವರು ಅಂತ ಚೆನ್ನಾಗ್ ಗೊತ್ತಾಗ್ತಾ ಇದೆ, ಅವನೇ ಇವನು ಅಂದ್ರೆ ಇಬ್ರು ಒಂದೇ ಅಂತ. ಸುಮ್ನೆ ಒಂದೊಂದು ಕ್ಷಣ ಕ್ಷಣ ಬೇರೆ ಬೇರೆ ವಸ್ತುಗಳು ಬದಲಾಗುತ್ತೆ, ಅದು ನಾಶ ಹೊಂದತ್ತೆ, ಮತ್ ಹುಟ್ಟತ್ತೆ, ಪ್ರತಿ ಕ್ಷಣ ಹುಟ್ಟತ್ತೆ, ನಾಶ ಆಗತ್ತೆ. ಇವ್ರ ಪ್ರಕಾರ, ಬೌದ್ಧರ ಪ್ರಕಾರ ಇದೆಲ್ಲ ಹೇಗೆ ಒಪ್ಲಿಕ್ಕೆ ಸಾಧ್ಯ? ಅದ್ ಸರಿ ಇಲ್ಲ ಅಂತ ಪ್ರತ್ಯಭಿಜ್ಞ ಇಟ್ಕೊಂಡೇ ಖಂಡನೆಯನ್ನ ನಾವು ಮಾಡ್ಬೇಕು. ಇಲ್ಲ ಅಂದ್ರೆ ಅವ್ರನ್ನ ಖಂಡನೆ ಮಾಡೋದು ಕಷ್ಟ. ಆದ್ರಿಂದ ಇದನ್ನ ಎರಡು ಜ್ಞಾನ ಅಂತ ಒಪ್ಪಬೇಡಿ, ಒಂದೇ ಜ್ಞಾನ ಅಂತ ಒಪ್ಪಿ. ಎರಡು ಜ್ಞಾನ ಅಂತ ಒಪ್ಪಿದ್ರೆ ಬೌದ್ಧರನ್ನ ಖಂಡನೆ ಮಾಡ್ಲಿಕ್ಕೆ ಬರಲ್ಲ ಅಂತ ಇಷ್ಟು ಬಂದಿದೆ. ಇನ್ನು ಮುಂದೆ ಇನ್ನೂ ಒಳ್ಳೆಯ ವಿಷಯ ಇದೆ, 3-4 ಸಾಲು ಒಳ್ಳೆ ವಿಷಯ ಹೇಳ್ತಾರೆ. ಅದನ್ನ ವಿಸ್ತಾರವಾಗಿ ಹೇಳ್ಬೇಕು, ಸ್ವಲ್ಪ ವಿವರಣೆ ಕೊಡ್ಬೇಕು. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ.